ಬಹಳ ಜನ ಹೆಣ್ಮಕ್ಳು ಸನ್ಮಾನ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದು, ಸರ್ ಹೆಂಗು ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಡ್ತಾ ಇದ್ದೀರಾ, ಆ ಬಸ್ ಅಲ್ಲಿ ಕೊಡಿ ಹೆಣ್ಮಕ್ಳು ಬೇಕು, ಡ್ರೈವರ್ ಕಂಡಕ್ಟರ್ ಇಬ್ರು ಗಂಡಸರಾದ್ರೆ ನಡೆಯುತ್ತೆ, ಹೆಣ್ಮಗಳಿಗೆ ರಿಸರ್ವ್ ಮಾಡಿ ಸರ್, ಒಂದು ಗಂಡು ನೋಡಾನು ಬರ್ಬಾರ್ದು. ನಾನ್ ಆ ಮೀಟಿಂಗ್ ಅಲ್ಲಿ ಇದ್ದೆ, ನಾನ್ ಹೇಳ್ದೆ ಸರ್ ಇದನ್ನ ನಾನು ಒಪ್ಪಲ್ಲ. ನಾನ್ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನೇ ಕೇಳಿದೆ, ಸರ್ ಅನ್ ಮಾಡ್ಬೇಡಿ ಸರ್, ದಯವಿಟ್ಟು 30% ಗಂಡಸರಿಗೆ ಆ ಬಸ್ಸಲ್ಲಿ ಅವಕಾಶ ಕೊಡಿ ಅಂದೆ. ಎಲ್ಲಾ ಹೆಣ್ಮಕ್ಳು ನನ್ನ ಮೇಲೆ ಸಿಟ್ಟಿಗೆದ್ರು. ಸುಧಾಕರ್ಗವ್ರು ನೀವು ಹೆಣ್ಮಕ್ಳು ಪರ ಅಂತ ತಿಳ್ಕೊಂಡಿದ್ವಿ ನಾವು, ನೀವೇನ್ರಿ ಗಂಡಸರು ಪರವಾಗಿ ಮಾತಾಡ್ತಿದ್ದೀರಾ ಅಂದ್ರು. ಅಮ್ಮ ನಾನ್ ಈಗ್ಲೂ ನಿಮ್ ಪರಾನೇ, ನಮ್ ಪರ ಹೆಂಗಾಯ್ತು, ಯಾಕೆ 30% ಗಂಡಸರು ಬಸ್ಗೆ ಅಂದ್ರು. ಸುಮ್ನಿರಪ್ಪ ತಾಯಿ, ಎಲ್ಲಾದ್ರೂ ಗಾಂಧಿ ಬಜಾರಲ್ಲಿ ಬಸ್ ಕೆಟ್ಟ ನಿಂತ್ರೆ ನಮ್ಮ ಅಪ್ಪನಾಣೆ ನಾವ್ಯಾರು ಇದು ತಳ್ಳಲ್ಲ, ಅಯ್ಯೋ ಸೀರೆ ಗಲೀಜಾಗುತ್ತೆ ಅಂತೀವಿ. ಪಾಪ ತಳ್ಳದೆ ನಮ್ ಗಂಡು ಮಕ್ಳು 30% ಅಲ್ವಿ ಇರ್ಲಿ ಬಿಡಿ ಬಸ್ಸಲ್ಲಿ. ನಮ್ಮ ಅಂದ್ರೆ ಎಲ್ಲವಲ್ಲೂ ಕೂಡ ನಾವು ನಗೆಗೆ ಬಳಸ್ಕೊಳ್ಬಹುದು. ಯು ಆರ್ ನಾಟ್ ಡ್ರೆಸ್ಡ್ ಅಪ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ನೀವು ಬೇರೆ ಎಲ್ಲ ಆಭರಣಗಳನ್ನ ಹಾಕಿ ನಗು ಮುಖ ಇಲ್ದೆ ಹೋದ್ರೆ ಟೀಚರ್ಸ್ ಆ ಪ್ರೊಫೆಷನ್ಗೆ ನ್ಯಾಯ ಕೊಡಕ್ ಸಾಧ್ಯ ಇಲ್ಲ. ಆದ್ರಿಂದ ಒಬ್ಬ ಅಬ್ದುಲ್ ಕಲಾಂ, ಒಬ್ಬ ಸರ್ವಪಲ್ಲಿ ರಾಧಾಕೃಷ್ಣನ್ ಇಂಥವ್ರು ನಮ್ಮ ಆದರ್ಶ ಆಗಿರ್ಲಿ. ನಾವು ಪಾಠ ಮಾಡೋ ಮಕ್ಕಳು ನಾಳೆ ಈ ದೇಶದ ಮಂತ್ರಿ ಹಾಕೋದು, ನಾಳೆ ಈ ದೇಶದ ಪ್ರಧಾನ ಮಂತ್ರಿ ಹಾಕೋದು, ನಾಳೆ ಈ ದೇಶದ ರಾಷ್ಟ್ರಪತಿ ಆಗ್ಬೋದು, ಹಾಗೆ ಆಗ್ತಾರೆ ಅನ್ನೋ ಭರವಸೆಯೊಂದಿಗೆ ನಮ್ಮ ಮಕ್ಕಳಿಗೆ ನಾವು ಪಾಠ ಮಾಡಿದ್ರೆ ಆ ವೃತ್ತಿಗೆ ನಾವ್ ನ್ಯಾಯ ಕೊಟ್ಟಂಗ ಆಗತ್ತೆ ಅಂತ ಹೇಳ್ತಾ, ಗುರುವಂದನಾ ಕಾರ್ಯಕ್ರಮದಲ್ಲಿ ನನ್ನನ್ನ ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೆಡ್ಡಿ ಸಾಹೇಬರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಗೌರವವನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ದೇವಾಯ ತಸ್ಮೈ ನಮಃ. ನಮಸ್ತೆ ಸತೇತೆ ಜಗತ್ಕಾರಣಾಯ, ನಮಸ್ತೆ ಸತೆ ಸರ್ವಲೋಕಾಶ್ರಯಾಯ, ನಮೋ ತತ್ವಾಯ ಮುಕ್ತಿಪ್ರದಾಯ, ನಮೋ ಬ್ರಹ್ಮಣೇ ವ್ಯಾಪಿನೇ ಶಾಶ್ವತಾಯ. ತ್ವಮೇಕಂ ಶರಣಂ ತ್ವಮೇಕಂ ಮರಣಂ ತ್ವಮೇಕಂ ಜಗತ್ಪಾಲಕಂ ಸ್ವಪ್ರಕಾಶಂ ತ್ವಮೇಕಂ ಜಗತ್ಕರ್ತೃಪಾತ್ರಪ್ರಹರ್ತ ತ್ವಮೇಕಂ ಪರಂ ನಿಶ್ಚಲಂ ನಿರ್ವಿಕಲ್ಪಂ. ವಯಂ ತಾಂ ಸ್ಮರಾಮೋ ವಯಂ ತಾಂ ಪ್ರಜಾಮಃ ವಯಂ ತಾಂ ಸಾಕ್ಷಿಪಂ ನಮಾಮಃ. ಸದೇಕಂ ನಿರಾಳಂ ನಿರಾಳಂ ಗಮೀಶಂ ಭವಾಂ ಬೋಧಿಬೋಧಂ ಶರಣ್ಯಂ ಪ್ರಜಾಮಃ. ಯೋಗ ಪ್ರವಿಶ್ಯಂ ವಾಚಂ ನಮಃ ಸಂಜೀವಯತಿರಕ್ಷಸಕ್ತಸ್ವರಾಮ ಅನ್ಯಾಚ ಶರಣಶ್ರವಣಸ್ವದಾನಿ ಪ್ರಾಣಾನಮೋ ಭಗವತೆ ವೃಕ್ಷಾಯ ಸ್ತುತ್ಯಂ. ನಡೆಸುತ್ತಿರುವ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೇ ಹಾಗೂ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಒಂದು ಸಭೆಗೆ ಆಗಮಿಸಿರುವ ಪುಟ್ಟಣ್ಣ MLC ಅವರೇ ಹಾಗೂ ನಮ್ಮ ನ್ಯೂಸ್ ಫಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆದ ರವಿಕುಮಾರ್ ಅವರೇ, ನಮ್ಮ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರೇ ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳೇ, ಟೈಮ್ ಅಭಾವದಿಂದ ಸಾರು ಎಲ್ಲ ಹೊರಡೋದಿದೆ. ನಮ್ಮ ಚೀಫ್ ಗೆಸ್ಟ್ಗಳಿಬ್ಬರು ರಾಮಲಿಂಗಾರೆಡ್ಡಿಯವರು ಮತ್ತೆ ಪುಟ್ಟಣ್ಣ ಅವರು ಬೇರೆ ಬೇರೆ ಪ್ರೋಗ್ರಾಮ್ ಹೋಗುವ ಸ್ಥಿತಿ ಇರೋದ್ರಿಂದ ಬೇಗ ಸ್ವಲ್ಪ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಶಿಕ್ಷಣ ದಿನಾಚರಣೆ ಮಹತ್ವ ಮತ್ತು ಅದರ ಅರ್ಥ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಟೀಚರ್ಸ್ ಡೇ ಅನ್ನು ಅನುಸರಿಸುತ್ತಿದ್ದೇವೆ. ಈ ದಿನವು ಭಾರತದ ದ್ವಿತೀಯ ರಾಷ್ಟ್ರಪತಿ ಹಾಗೂ ಮಹಾನ್ ತಂತ್ರಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. ಅವರ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ ಅಮೂಲ್ಯ ಕೊಡುಗೆಗಾಗಿ ಈ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಲಾಗಿದೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ನಂಬಿಕೆ ಏನೆಂದರೆ ಗುರುಗಳಿಗೆ ನೀಡುವ ಗೌರವವೇ ನಿಜವಾದ ರಾಷ್ಟ್ರ ನಿರ್ಮಾಣದ ಬುನಾದಿ. ಶಿಕ್ಷಕರ ದಿನಾಚರಣೆ ನಮ್ಮ ಸಮಾಜದ ನಿಜವಾದ ಶಿಲ್ಪಿಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ. ಶಿಕ್ಷಕರು ಕೇವಲ ಪಾಠ ಹೇಳುವವರು ಮಾತ್ರವಲ್ಲ, ಅವರು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳನ್ನು ಬೆಳೆಸುವ ಮಾರ್ಗದರ್ಶಕರು. ಈ ದಿನವು ಶಿಕ್ಷಕರ ಶ್ರಮ, ತ್ಯಾಗ ಮತ್ತು ಸಮರ್ಪಣೆಯ ಸ್ಮರಣೆ, ಅವರು ನೀಡುವ ಪ್ರೇರಣೆಯು ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುತ್ತದೆ. ಪದವಿಯಲ್ಲಿ ಈ ಆಸಕ್ತಿ ಬೆಳೀತು ಅಂದ್ರೆ ತಪ್ಪಾಗತ್ತೇನೋ. ಯಾಕಂದ್ರೆ ಅವ್ರು SSLCಯಲ್ಲಿ ವ್ಯಾಸಂಗ ಮಾಡುವಾಗ, ಪ್ರೌಢ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡುವಾಗಲೇ ಈ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೆ. ಅದಕ್ಕೊಂದು ಸೂಕ್ತ ನಿದರ್ಶನ ಅಂದ್ರೆ ಹಿಂದಿ ಏರಿಕೆಯ ಬಗ್ಗೆ ಅಪಾರವಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಮಾತಾಡ್ಕೊಳ್ತಾರಂತೆ. ಸ್ವಲ್ಪ ಯೋಚನೆ ಮಾಡಿ, ಇನ್ನು ಪ್ರೌಢ ಶಿಕ್ಷಣ ಅಂದ್ರೆ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಮಕ್ಕಳ ಮನಸ್ಥಿತಿ ಅಂತ. ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಹಿಂದಿ ಪರೀಕ್ಷೆ ಬರೆಯೋದು ಬೇಡ, ಎಲ್ಲರೂ ಅರ್ಧ ಗಂಟೆ ಎಕ್ಸಾಮ್ ಅಲ್ಲಿ ಕೂತಿರೋಣ, ಆ ನಂತರ ವಾಪಸ್ ಎದ್ ಬರೋಣ. ಯಾಕೆಂದ್ರೆ ನಾವೆಲ್ಲ ಹಿಂದಿ ವಿರೋಧ
ಎಲ್ಲ ಬಂಧುಗಳೇ, ಇವತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ಪುಟ್ಟಣ್ಣವರು, ಶ್ರೀ ರವಿಕುಮಾರ್ ಅವರು, ಹಾಗೆ ಶ್ರೀ ವೆಂಕಟ ಶಿವಾರೆಡ್ಡಿಯವರು, ಇವರೆಲ್ಲ ಪದಾಧಿಕಾರಿಗಳು, ನಾಗರಾಜ್ ಅವರು, ಸುಬ್ರಹ್ಮಣ್ಯರವರು, ಸುಧಾಕರ್ ಅವರು, ಮತ್ತು ಇನ್ನು ಅರುಣ್ ಕುಮಾರ್ ಅವರು, ಮತ್ತು ಇನ್ನಿತರ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು, ಮತ್ತು ನಮ್ಮ ಸುಧಾ ಬರ್ಗೂರು ಅವರು, ಭಾಳ ವರ್ಷಗಳಿಂದ ಕೂಡ ಹಾಸ್ಯಭರಿತ ಮಾತುಗಳ ಮುಖಾಂತರ ಜನರನ್ನ ಸೆಳೀತಾ ಇರ್ತಕ್ಕಂಥವ್ರು, ಮತ್ತು ಇನ್ನಿತರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರದ ಅಂತಕ್ಕಂಥ ಎಲ್ಲ ನ್ಯಾಷನಲ್ ವಿದ್ಯಾಸಂಸ್ಥೆಗೆ ಸೇರಿರ್ತಕ್ಕಂಥ ಎಲ್ಲ ಅಧ್ಯಾಪಕ ವರ್ಗದವರು, ವೆಂಕಟೇಶ್ವರ ದೇವರು ಹೇಳ್ತಾ ಇದ್ವು, ಹಿಂದೆ ಎಲ್ಲ 79 ಜನಕ್ಕೆ ಮಾಡಿಸ್ತಾ ಇದ್ವಿ, ಈ ಸರಿ 10 ಜನಕ್ಕೆ ಪಾತ್ರ ಮಾಡಿಸ್ತಾ ಇದ್ವಿ. ಈ ಸಲ 410 ಜನಕ್ಕೆ, ಅಂದರೆ ಎಲ್ಲ ಅಧ್ಯಾಪಕ ವರ್ಗದವ್ರಿಗೂ ಕೂಡ ಈ ಸಲ ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಿತು. ಗುರುವಿಗೆ ಸತ್ತಕ್ಕಂಥ ಒಂದು ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ರಾಧಾಕೃಷ್ಣನ್ ಅವರ ಹುಟ್ಟಿದಬ್ಬವನ್ನು ನಾವು ಟೀಚರ್ಸ್ ಡೇ ಅಂತ ಮಾಡ್ತೀವಿ. ಮತ್ತು ಇನ್ನೊಂದು ನಮ್ಮ ವೆಂಕಟರಾವ್ಗೆಯವರು ಅಧ್ಯಕ್ಷರು ಎಲ್ಲ ಸೇರಿ ಇಲ್ಲಿ ನಿಮಗೆಲ್ಲ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ನೀವು ಆಡಿಟೋರಿಯಂ ಕಟ್ಟಬೇಕು ಅರಿಟ್ಮೆಂಟ್ ಅವರಿಗೆ, ನಮ್ಮ ಈ ತಕ್ಷಣ ರೆಗ್ಯುಲೇಷನ್ ಮಾಡಿ ಇಲ್ಲ ಹೊಸದಾಗಾದರೂ ಕಟ್ಟಿ ಅಂತ ಒಂದು ಗೊತ್ತಾ. ಅದು ನಮಗೆ ನ್ಯಾಷನಲ್ ನಾಲೆಜ್ ಇದೆ. ನಮ್ಗೆ ಜ್ಞಾಪಕ ಬರೋದು HN ಅವರು, ನರಸಿಂಹಯ್ಯವರು, ನನಗೆ ಅವ್ರು 73 ಇತ್ತು ಗೊತ್ತು. ಆಗ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜು ಸೆಕ್ರೆಟರಿ ಆಗಿದ್ದೆ. ಆಮೇಲೆ ಆಗೆಲ್ಲ ಸ್ಟೂಡೆಂಟ್ ಕೌನ್ಸಿಲ್ ಇರ್ತಿತ್ತು, ಅವ್ರು ಬರೀ 64 ಕಾಲೇಜ್ ಇತ್ತು ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಆಗ ಅದು ಡಿಗ್ರಿ ಕಾಲೇಜಲ್ಲಿ ಒಂದು 1000 ಹೆಚ್ಚಿದ್ರೆ ಒಬ್ಬರು ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ ಆಗ್ತಿತ್ತು. ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ 1000 ಮೇಲಿತ್ತು. ಅದಕ್ಕೆ ಅವಾಗ 400 ಇರೋದು ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ಸ್ ಆಗಿದ್ವಿ. ಆಗ HN ನರಸಿಂಹಯ್ಯವರು ವೈಸ್ ಚಾನ್ಸಲರ್ ಆಗಿದ್ದರು. ಆಗಿದ್ದರಿಂದ ಕೂಡ ಮತ್ತು ಪರಿಚಯ ಇತ್ತು. ಮತ್ತು ನಮ್ಮ ಬಗ್ಗೆ ನನ್ನ ಅನೇಕ ಟೀಚರ್ಗಳು ನಮ್ಮ ಮತ್ತೇರು ಮತ್ತೋಗಿದ್ದಾರೆ. ಅದರಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರೋದು ಅವರು ಕೂಡ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ HN ಅವರ ಹೆಸರಲ್ಲಿ ಒಂದು ಪ್ರತಿಷ್ಠಾನವನ್ನು ಮಾಡಿದ್ದಾರೆ. ಅದು ಯಾರ HN ಅವರ ಹೆಸರನ್ನು ಒಂದು ಪ್ರಾಧಿಕಾರ ಬೆಳೆದ ಶಿವಶೇಖರ್ ರೆಡ್ಡಿ ನಮ್ಮ ಮಾಜಿ ಸಚಿವರನ್ನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತು ನರಸಿಂಹಯ್ಯರು, ನಾವು ಕಾಲೇಜು ನಾನು ಶಾಸನದಲ್ಲಿ ಬರ್ತಾಯಿದ್ದೆ ಸೀಟಿಗೆ. ಅవి ನ್ಯಾಷನಲ್ ಕಾಲೇಜ್ ಅಂತ ಸೀಟ್ ತೊಗೊಳೋದು ದೊಡ್ಡ ಒಂದು ಕಷ್ಟ. ಅವಾಗ ನಾವು ಒಂದೇ ಒಂದು ಸೀಟ್ ಕೊಡೋದು. ಎಂಥ ಮಿನಿಸ್ಟರ್ ಒಂದು ಸೀಟ್ ಮೇಲೆ ಕೊಡ್ತಿರ್ಲಿಲ್ಲ. ಅವ್ರಿಗೆ ಎಷ್ಟೇ ಪರಿಚಯ ಇದ್ದರೂ ಕೂಡ ಇವನು ಆಡಳಿತಗೊಂಡು ಅಷ್ಟೇ ಒಂದು ಸೀಟ್ ಮೇಲೆ ಕೊಡ್ತಿರ್ಲಿಲ್ಲ. ನನಗೆ ಮಾತ್ರ 2 ಸೀಟ್, ನನಗೆ ಮಾತ್ರ 2 ಸೀಟ್ ಕೊಡ್ತಾಯಿದ್ವಿ. ಆ ಕಾಲದಲ್ಲಿ ಕ್ರೈಸ್ತ ಕಾಲೇಜಲ್ಲಿ ಯಾರು ಕೇಳಿಸ್ತಿಲ್ಲ ಸೀಟಾಗ. ಎಲ್ಲರೂ ನ್ಯಾಷನಲ್ ಕಾಲೇಜ್ ಬಿಟ್ಟರೆ ರಿಚಾರ್ಜ್ ಯೂನಿಯನ್ ಕಾಲೇಜ್, ಆಮೇಲೆ BHS ಕಾಲೇಜ್. ಈ 3 ಕಾಲೇಜ್ ಮಾತ್ರ ಬೆಂಗಳೂರಲ್ಲಿ. ಅದು ಬಿಟ್ಟರೆ ಆ ಕಡೆ ಸಹಜವಾಗಿ ಆ ಕಡೆ ಇತ್ತು, ಸೆಂಟ್ ಜೋಸೆಫ್ಸ್ ಇತ್ತು. ಈ ಭಾಗದಲ್ಲಿ ಈಗ ಜಾಸ್ತಿ ಡಿಮ್ಯಾಂಡ್ ಇರೋದು ಕ್ರೈಸ್ಟ್ ಕಾಲೇಜ್ಗೆ. ಈ ಸಲ ಈಗ ಕ್ರೈಸ್ಟ್ ಕಾಲೇಜು ಇವು ಇದ್ದೈತೆ ಅಂತ ಒಂದು ವೈಭವ ಇದೆಯಾ, ಅದಕ್ಕೆ ಮತ್ತೆ ನ್ಯಾಷನಲ್ ಕಾಲೇಜ್ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಮತ್ತು ನಮಗೆ ನಮ್ಮ ಇವರು ಈಗ ನಮ್ಮ ಬಗ್ಗೆ ಮಾತಾಡೋರು ಭಾಳ ಹತ್ತಿರವಾಗಿ ಮಾತಾಡೋದು. ನಾನೇನು ಹೇಳಿರಲಿಲ್ಲ ಅವ್ರಿಗೆ, ಅದು ಎಲ್ಲಿ ಕಲೆಕ್ಟ್ ಮಾಡೋದು ಗೊತ್ತಿಲ್ಲ. ಇದ್ರದ್ದು ನಮ್ಮ ಹೈಸ್ಕೂಲಲ್ಲಿ ನಾವೆಲ್ಲ ಐತಿ ಅವಾಗ 67ರಲ್ಲಿ. ಅವಾಗ ಆ್ಯಂಟಿ ಹಿಂದಿ ತಮಿಳ್ನಾಡಲ್ಲಿ ಕಾಳಗರಾಟಿಗಳು ಆಯಿತು. ನಮ್ಮ ಕರ್ನಾಟಕದಲ್ಲೂ ತನಿಕುವೇಶ್ವರಲ್ಲಿ ಮಾತ್ರ ಆಯಿತು. ಆಮೇಲೆ ನಾನು ಎಲ್ಲೂ ಹೇಳಿಲ್ಲ, ಎಲ್ಲ ಮಕ್ಕಳು ಹೇಳಿದ್ದೆ ಅಂತ ಜ್ಞಾಪಕ ಇರುತ್ತೆ. ಆಮೇಲೆ ಅಂತರ ಕೇವಲ ಇಲ್ಲೆಲ್ಲ ಅಷ್ಟು ಕೊಬ್ಬರವಾಗಿರಲಿಲ್ಲ. ಪ್ರತಿಭಟನೆ ತಮಿಳ್ನಾಡು ವಿಪರೀತ ಆಯಿತು. ನಾವು SSLC ಎಕ್ಸಾಮಲ್ಲಿ ಅವಾಗ ಹಿಂದಿ ಇತ್ತು. ಹಿಂದಿ ಅವಾಗ ಯಾವಾಗ ಸ್ಟ್ರೈಕ್ ಶುರು ಆಯಿತು ಆಗೆಲ್ಲ ಹಿಂದಿ ಕಂಪಲ್ಸರಿ ತೆಗೆದಾಕ್ತು. ಆದರೆ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತಿತ್ತು. ಆವಾಗ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಮಾತಾಡ್ಬೋದು. ಮಾತಾಡ್ಕೊಂಡು ಎಲ್ಲರೂ ಕಂಪಲ್ಸರಿ ಇಲ್ಲ, ಎಕ್ಸಾಮ್ ಅಟೆಂಡ್ ಮಾಡೋಣ ಅಷ್ಟೇ. ಅವೇನೋ ಬರೀ ಬರೋಕ್ಕೆ ಅರ್ಧ ಗಂಟೆ ಆಮೇಲೆ ಆಚೆ ಬರಬೇಕು ಅಂತ ಮಾತಾಡ್ಕೊಂಡ್ವಿ SSLCನಲ್ಲಿ. ಆಮೇಲೆ ನಾನು ಎಕ್ಸಾಮ್ ಆಯಿತು, ಅರ್ಧ ಗಂಟೆ ಆಯಿತು, ಆಚೆ ಬಂದು ಬರೋದೇ ಇನ್ಯಾರೂ ತೊಂದರೆ ಇಲ್ಲ. ಅದು ಅವ್ರಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ, ಏನೋ ಮುಂದೆ ಹೋಗ್ತಾರೆ ನಾನು ಈಗನೇ ಇರ್ತೇನೆ.
ಮತ್ತು ಅದಾದಮೇಲೆ ನಮಗೆ ಟೀಚರ್ಸು ಭಾಳ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದ್ಯಾಭ್ಯಾಸ ಕಲಿತಾ ಇತ್ತು, ಭಾಳ ಕಡಿಮೆ ಇತ್ತು. ಸ್ವಾತಂತ್ರ್ಯ ಬಂದ ನಂತರ ಹೆಚ್ಚು ಒತ್ತು ಎಲ್ಲ ಸರ್ಕಾರಗಳು ಕೂಡ ನಾವು ಒತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಾಕ್ಷರತಾ ಪ್ರಮಾಣ ಇಷ್ಟು ಹೆಚ್ಚು ಆಗಬೇಕಾಗಿದ್ದರೆ ಸರ್ಕಾರಗಳು ಪ್ರತಿಯೊಬ್ಬರು ಕೂಡ ಅಕ್ಷರಾಭ್ಯಾಸವನ್ನು ಮತ್ತು ಉನ್ನತ ಶಿಕ್ಷಣವನ್ನು ಒತ್ತು ಕೊಟ್ಟಿದ್ದೀತೆ ಸಾಕಷ್ಟು ಇದಾಗಿದೆ. ಇದೆಲ್ಲ ನಿಮಗೆಲ್ಲ ಜ್ಞಾಪಕ ಆಗಬೇಕು. ನಾವೆಲ್ಲ ಓದುವಾಗ 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಒಬ್ಬರೇ ಟೀಚರು, ಒಬ್ಬರೇ ರೂಮು. ನಾನು ಮಿಡ್ಲ್ ಸ್ಕೂಲಲ್ಲಿ ತಕ್ಕ ಪ್ರೈಮರಿಯಲ್ಲಿ ಅವ್ರಿಗೆ ಪಾಠ ನನ್ನ ಜ್ಞಾಪಕನೇ ಇಲ್ಲ. ಒಂದು ಎಲ್ಲ ಪಾಪ ಹೋಗಿ ಅಂತ ಹೇಳಿಬಿಡ್ತಿದ್ದೆ. 4 ಕ್ಲಾಸ್ಗೆ ಒಬ್ಬರೇ ಟೀಚರ್. ಆಮೇಲೆ 4 ಕ್ಲಾಸ್ಗೂ ಒಂದೇ ಪರಡಿ. ಆಮೇಲೆ ರಾಜೀವ್ ಗಾಂಧಿಯವರು ಬ್ಲ್ಯಾಕ್ ಬೋರ್ಡ್ ಸ್ಕೀಮ್ ಅಂತಂದರು. ಬ್ಲ್ಯಾಕ್ ಬೋರ್ಡ್ ಸ್ಕೀಮ್ ಅಂತಂದ್ರು ಪ್ರತಿ ತರಗತಿಗೆ ಒಂದು ಪರಡಿ ಇರಬೇಕು, ಪ್ರತಿ ತರಗತಿಗೂ ಕೂಡ ಒಂದು ಟೀಚರ್ ಇರಬೇಕು ಅಂತ ಆಗ ಸ್ವಲ್ಪ ರಿಫಾರ್ಮ್ಸು ಪ್ರಾರಂಭ ಆಯಿತು. ಅದಾಂದರೆ ವಾಜಪೇಯಿ ಸರ್ವಶಿಕ್ಷಾ ಅಭಿಯಾನ ಹಾಕೊಂಡು ಇನ್ನೂ ಅವರು ಸಾಕಷ್ಟು ರಿಫಾರ್ಮ್ಸ್ ಅಂದರು. ಈಗ ಎಲ್ಲ ಕಡೆ ಕೂಡ ಇನ್ನೂ ಒಂದು ಏಕ ಶಿಕ್ಷಕರ ಶಾಲೆ ಇದೆ, ಅಂದರೆ ಭಾಳ ಕಡಿಮೆ ಜೊತೆಗೆ ನಮ್ಮೂರಲ್ಲೇ ನಾನು ಓದಿದಂಥ ಶಾಲೆ ದಿಟ ಹೋಗಿತ್ತು. ಅದನ್ನು ನಮ್ಮೂರವ್ರಿಗೆ ಆಸಕ್ತಿ ಇರಲಿಲ್ಲ. ಆಮೇಲೆ ನಾನೇ ಅದನ್ನು ಮೊನ್ನೆ ಕಳಿಸ್ದೆ, 3-10 ಬಿಡಿ ಕಟ್ಸ್ಬಿಟ್ಟೆ. ಈಗ 24 ಪಕ್ಕಲು ಸೇರ್ಕೊಂಡು 24 ಪಕ್ಕಲು ಅಂದರೆ ನಾನು ಏಕ ಶಿಕ್ಷಕರು. ಆ ಥರ ನಾವೇನು ಮಾಡೋಕ್ಕಾಗಲ್ಲ. ಕವಿಬೇಗಂತ ಮಕ್ಕಳು ಇರ್ತಕ್ಕಂಥ ಕಡೆ ಅದರಿಂದ ದೇಶದಲ್ಲಿ ನಮ್ಮ ರಾಜ್ಯದ ಸರ್ಕಾರಗಳು ಸಾಕ್ಷರತೆ ಹೆಚ್ಚು ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟಿದ್ದರಿಂದ ಹೆಚ್ಚು ವಿದ್ಯಾವಂತರು ನಮ್ಮ ದೇಶದಲ್ಲಾಗಿದ್ದಾರೆ. ಕೇರಳದಲ್ಲಂತೂ ದುಡ್ಡು ತುಂಬ್ಕೊಳ್ಬೇಕು. ಆ ಕಡೆ ಮಿಜೋರಾಮು, ಆ ಕಡೆ ಆ ಭಾರತಲ್ಲ ಸಂಸತ್ ರಾಜ್ಯವೆಲ್ಲ ಈಗಾಗಲೇ 100% ವಿದ್ಯಾವಂತರಾಗಿದ್ದಾರೆ. ಇದು ಕೆಲವು ರಾಜ್ಯಗಳಲ್ಲಿ ಆಗಬೇಕು. ಯಾಕಂದ್ರೆ ನಮ್ಮ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸಾಕಷ್ಟು ಟೀಚರ್ಸ್ ಅಂದರೆ ಶಿಕ್ಷಣ ಪಾಠ ಮಾಡ್ತಕ್ಕಂಥ ಶಿಕ್ಷಕರ ಪ್ರಭಾವ ಭಾಳ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ದೇಶದಲ್ಲಿ ಇಷ್ಟು ಸಾಕ್ಷರಕ್ಕೆ ಬೆಳೀಬೇಕಾಗಿದ್ರೆ ಶಿಕ್ಷಕರು ಭಾಳ ಮುಖ್ಯ ಪಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ನನಗೆ ನಮ್ಮ HN ಅವರು, ಅದೇ ರೀತಿ ನಾನು ಪ್ರೈಮರಿ ಹೈಸ್ಕೂಲ್ ಕ್ಯಾಂಪಲ್ಲಿ ಯಾರ ಪ್ರಭಾವ ಬೀರಲಿಲ್ಲ. ಆಮೇಲೆ ಹೈಸ್ಕೂಲ್ ಬಂದಾಗ ದೋಸ್ವಾಮಿ ಇದ್ರ ಹೆಚ್ಚಾಗಿದ್ದು. ಆಮೇಲೆ ಅವ್ರು ಬಿಸ್ನೆಸ್ ತಾರಾಬಾಯಿ ಅಂತ ಅವ್ರಿಬ್ರು ಕೂಡ ಭಾಳ ಈಗಲೂ ಕೂಡ ನಮಗೆ ಜ್ಞಾಪಕ ಅನ್ನತ್ತೆ, ಅಷ್ಟು ಪ್ರಭಾವ ದಿಸ್ತಾ ಇದ್ರು. ಆ ದೋಸ್ವಾಮಿ ಇವತ್ತು ಮಕ್ಕಳನ್ನ ಇಟ್ಕೊಂಡು ಚೆನ್ನಾಗಿ ಯಾರು ಕೆರೆಬೋದಲ್ವೋ ಚೆನ್ನಾಗಿ ಹೊಡಿತಾ ಇದೆ. ಈಗ ಹೊಡೆದ್ರೆ ತಿಕ್ಕಲೇನೆ ಕಂಪ್ಲೀಟ್ ಆಗಿ ಚಿತ್ರಣ ಇಲ್ಲ. ಆಮೇಲೆ ತಂದೆ ತಾಯಿ ಬಂದು ಹೇಳಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಹೊಡೆದು ಬಿದ್ದಿದ್ದಕ್ಕೆ ಅಂತ ಹೇಳಿದ್ರೆ ಈಗ ತಂದೆ ತಾಯಿಗಳು ಯಾರು ಹೇಳೋದೇ ಇಲ್ಲ ಹೊಡೆದು ಬುದ್ಧಿ ಕಲಿಸಿ ಅಂತ. ನೀವೇನ ಹೊಡೆದ್ರೆ ಹೊಡಿಯೋ ಕೈ ಹಿಮ್ಮೆಕ್ ಹೋಗ್ಬೇಕಾಗತ್ತೆ ಅಲ್ವಾ? ಅದರಿಂದ ಯಾಕೆ ಹೊಡಿತಾ ಇದೀವಿ ಅಂದರೆ ಮಕ್ಕಳು ಚೆನ್ನಾಗಿ ಕಲೀಲಿ, ಬುದ್ಧಿವಂತರಾಗಲಿ ಅಂತ ಹೊಡಿತಾ ಇದೆ ಅಂತೆ ಮಕ್ಕಳಿಗೆ. ಆ ರೀತಿ ಮತ್ತು ಆಗ ಟೀಚರ್ಸು ನಮ್ಮ ಪಕ್ಕದಲ್ಲಿ ಭಾಳ ಜನಕ್ಕೆ ಆಸೆ ಪಟ್ಟು ಪ್ರೀತಿಗೆ ಇದನ್ನು ಆಳಿಕೆ ಮಾಡ್ಕೊಳ್ತಾ ಇರೋದು ಅಷ್ಟಿದೆ ಇಲ್ಲ. ಮತ್ತು ಇನ್ನು UGC ಸಾಕಷ್ಟು ಈಗ ಸ್ಯಾಲ್ರೀಸ್ ಕೂಡ ಜಾಸ್ತಿ ಮೊದಲೆಲ್ಲ ಭಾಳ ಕಷ್ಟ ಇತ್ತು. UGC ಬಂದಮೇಲೆ ಸ್ಯಾಲ್ರೀಸು ಕೂಡ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಕೂಡ ಜಾಸ್ತಿ ಆಗಿದೆ ಅಂತೇಳಿ. ಮತ್ತು ಅದೇ ರೀತಿ ನಮಗೆ ನಮ್ಮ ಸಿದ್ಲಿಂಗಯ್ಯನವರು ನನಗೆ PUC ಕೊಡ್ತಾರವರು. ಮತ್ತು ಟ್ಯೂಷನ್ಗೂ ಹೋಗ್ತಾ ಇದೆ. SSL PUCನಲ್ಲಿ ಬೇರೆ ಆಗೋದಿದೆ. ಆಮೇಲೆ ಅವರ ಟ್ಯೂಷನ್ ನಾವು ಮನೇಲೆ ಹೇಳ್ಕೊಟ್ರು, ನಾನು ಪಾಸಾಗಬೇಕಿತ್ತು. ಅವರು ಕೂಡ ಜ್ಞಾಪಕ ಬರ್ತಾ ಇರ್ತಾರೆ. ಅದೇ ರೀತಿ ನಮ್ಮ ನಮ್ಮ ಪಕ್ಕದ ತಾನೆಯವರೇ ನಮ್ಮ ತ್ಯಾಗದಿ ಪ್ರೊಫೆಸರ್ ಅನೇಕರು. ಅದೇ ರೀತಿ ನಮ್ಮ ಪ್ರೊಫೆಸರ್ ನಿಸಾರ್ ಅಹಮದ್ ಕವಿಗಳು ಅವರು ನಮಗೆ ಟೀಚರ್ ಆಗಿದ್ದು. ಮತ್ತು ನಮ್ಮ ಪ್ರೊಫೆಸರ್ ವೆಕ್ಸಾಮೆ ಅಂತ ನಮ್ಮ ಕೋಲಾರ ಕಡೆಯವರು, ನಮ್ಮ ವೆಂಕಟೇಶ್ವರದಿಯಲ್ಲಿ ನಮ್ಮ ರಿಲೇಟಿವ್ ಇರಬೇಕು, ಅವರು ಕೂಡ ಹೆಚ್ಚು ನನ್ನ ಮೇಲೆ ಪ್ರಭಾವ ಬೀಳಿದ್ರು. ಇಷ್ಟು ಇವರೆಲ್ಲ ಕೂಡ ಎಷ್ಟೋ ವರ್ಷಗಳಾಗ್ತದೆ ದಶಕಗಳಾರು ಇದು ಯಾರೂ ಕೂಡ ರಗತ್ತ ಮಾಡ್ತಾ ಇರ್ತಾರೆ. ಬೇರೆ ಟೀಚಿಂಗ್ಗೆ ಒಂದು ಫಂಕ್ಷನ್, ಒಂದು ಸೇವಾ ಮನೋಭಾವ ಇರ್ತಕ್ಕಂಥ ಒಂದು ಫಂಕ್ಷನ್ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಇತರ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಿಮಗೆ ಇವತ್ತು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಮುಂದಕ್ಕೆ ಮಕ್ಕಳಲ್ಲಿ ಪಾಠ ಪಡುವಂಥ ಸಂದರ್ಭದಲ್ಲಿ ಮುಂದಕ್ಕೆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡುವಂಥ ಉತ್ಸಾಹ ನಮ್ಮಲ್ಲಿ ಬರುತ್ತೆ ಈ ಸನ್ಮಾನ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಧನ್ಯವಾದಿಗಳಿಗೆ ಕರ್ಕೊಂಡು. ಪರಮ ಪೂಜನೀಯ ಪದ್ಮಭೂಷಣ ನಾಡೋಜ ಡಾಕ್ಟರ್ H. ನರಸಿಂಹಯ್ಯ ಅವರ ಬಗ್ಗೆ ಹಾಗೂ ನಮ್ಮ NES ಸಂಸ್ಥೆಯ ಬಗ್ಗೆ ಅಪಾರವಾದ ಈ ಒಂದು ಕಾರ್ಯಕ್ರಮದ ಪರವಾಗಿ ಶುಭ ಹಾರೈಕೆಗಳನ್ನ
ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ಈ ಒಂದು ವ್ಯಕ್ತಿ ಏನಿದ್ದಾರೆ ರಿಯಲ್ ಹೀರೋ ಅಲ್ಲ, ರಿಯಲ್ ಹೀರೋ ಆಗಿರ್ತಕ್ಕಂಥವರು. ಜನರಿಗಾಗಿ ಜನರಿಗೋಸ್ಕರವೇ ಜನರ ಮಧ್ಯೆ ಇದ್ದು ಸದಾ ಕಾಲವೂ ಕೂಡ ಅವರೆಲ್ಲರ ಸಮಸ್ಯೆಗಳನ್ನು ತಿಳಿದು ಆದಷ್ಟು ಆ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸ್ತಕ್ಕಂಥ ಒಂದು ಅದ್ಭುತವಾದಂತಹ ವ್ಯಕ್ತಿ. ಡಾಕ್ಟರ್ ವೆಂಕಟರಾಮ ಭಟ್ಟರ್ ಅವರು ಪರಿಚಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗುರವೇ ಸರ್ವಲೋಕಾನ ವಿಷಜೆ ಭವರೋಗಿಣ ನಿಧಯೇ ಸರ್ವವಿಜಯಾನ ದಕ್ಷಿಣಾಮೂರ್ತಯೇ ನಮಃ. ಪುಟ್ಟಣ್ಣ ಸರ್ ಅವರು ಹೇಳಿದರು, ನನ್ನ ಬಗ್ಗೆ ಏನು ಪರಿಚಯ ಬೇಡ ಅಂತ. ಆಕಾಶದಲ್ಲಿರುವ ಸೂರ್ಯನಿಗೆ ಹೇಗೆ ಪರಿಚಯ ಬೇಡವೋ. ಯಾಕೆ ಖುಷಿ ಆಯ್ತು ಅಂತಂದ್ರೆ, ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಬಂದು ಹೋಗಿದ್ದೀನಿ. ರಾಮನಗರಗಳಿಗೆ ನರಸಿಂಹಯ್ಯನವರು ಇದ್ದಂತ ಪ್ರತಿ ವರ್ಷ ಬರ್ತಿದ್ದರು ಸೀಟ್ಗೆ. ಅವ್ರು ಹೇಳಿದ್ರೆ ಒಂದು ಸೀಟ್ ಕೊಡೋರು. ಅದು ನನ್ನ ಅನಿಸಿಕೆ ಮತ್ತೆ ಮರುಕಳಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. ಆ ದಿಕ್ಕಿನಲ್ಲಿ ಸಾಕ್ತಾ ಇದೆ. ಸ್ವಲ್ಪ ವೆಂಕಟೇಶ್ವರರೆಡ್ಡಿ ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಹೇಳ್ತಾ ಇಲ್ಲ ಅಂತ ಅನ್ಕೊಬೇಡಿ. ನೀವೇನು ನಿಮ್ಮ ಟೀಮ್ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಮಾಡಿ ಯಶಸ್ಸು ಖಂಡಿತ ಬುದ್ಧಿ. ಏನು ಈ ಸಮಾಜ ಇವತ್ತು ಹೆಂಗೆ ಅಂತಂದ್ರೆ, ಏನೂ ಮಾಡಲಿಲ್ಲ ಅಂದ್ರೆ ಅವ್ನೇನು ತಗೊಳ್ಳಲ್ಲ, ಬಾರಿ ಹೇಳೋದು ಕಣ್ರಿ, ಬಾರಿ ಹೇಳೋದು. ಯಾರಿಗೂ ತೊಂದರೆ ಮಾಡಲ್ಲ, ಯಾರಿಗಾರ ಏನೋ ಮಾಡಲೇಬಾರದು. ಈ ಡೆವಲಪ್ಮೆಂಟ್ ಮಾಡೋದೇ ನಿಮ್ಗೆ ಅಷ್ಟೊಂದು ಕಿರಿಕಿರ್ತದೆ. ಅದಕ್ಕೆ ಎದುರಂತ ಅಗತ್ಯ ಇಲ್ಲ. ಬಂದಿದ್ದೀರಿ ಮಾಡಿ. ನೀವು ಬಂದಾಗ ಏನ್ ಮಾಡಿ ಹೋಗ್ತೀರಿ ಅದೇ ಮುಂದಿನ ಸಮಾಜಕ್ಕೆ ಕೊಡುಗೆ ಅಂತಲ್ಲ, ಹೊಂದಿಸಿ ಆದರ್ಶವಾಗಿ ಉಳಿದಿದೆ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯತೆ ಆಗುದಿಲ್ಲ. ಆ ರೀತಿ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಮ್ದೆಲ್ಲ ಸಂಪೂರ್ಣವಾಗಿ ಬೆಂಬಲ ನಿಂತದೆ. ಜೊತೆಗೆ ಇವತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಎಲ್ಲರೂ ಕರ್ಕೊಂಡು ಟೀಚರ್ಸ್ ಅನ್ನ ಗೌರವಿಸ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಟೀಚರ್ಸ್ ನಮ್ಮ ಶಿಕ್ಷಕರ ಪರವಾಗಿ ನಿಮಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ನಿರ್ಗಮಿಸಿದಂತ ಹಿರಿಯ ನಾಯಕರು, ಆತ್ಮೀಯರು, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಮ ರಾಮಲಿಂಗಾರೆಡ್ಡಿ ಅವರೇ, ಈ ಒಂದು ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕುರಿತು ಈಗಾಗಲೇ ಮಾತಾಡ್ತಕ್ಕಂಥ ಶ್ರೀಮತಿ ಸುಧಾ ಬರ್ಗೂರ್ ಅವರೇ, ಈ ಒಂದು ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುಧಾಕರ್ ಅವರೇ, ಈ ಒಂದು ಸಂಸ್ಥೆಯ ಸೆಕ್ರೆಟರಿಗಳಾಗಿರ್ತಕ್ಕಂಥ ಆತ್ಮೀಯರಾದಂಥ ವೆಂಕಟೇಶ್ವರರೆಡ್ಡಿ ಅವರೇ, SLD ಒಂದು ಗ್ರೂಪ್ನ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರ ನಾಗರಾಜ್ ಅವರೇ, ನಮ್ಮ ನ್ಯೂಸ್ ಫಸ್ಟ್ನ MD ಮಾತೃಶ್ರೀ ರವಿಕುಮಾರ್ ಅವರೇ, ಸುಬ್ರಹ್ಮಣ್ಯ ಅವರೇ, ಅರುಣ್ ಕುಮಾರ್ ಅವರೇ, ಈ ಒಂದು ಸಂಸ್ಥೆ ಎಲ್ಲ ಗೌರವಾನ್ವಿತ ಹಿರಿಯ ಆಡಳಿತ ಮಂಡಳಿ, ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಎಲ್ಲ ಸ್ನೇಹಿತರೆ, ಮುಂದೆ ಕೊಡ್ತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಶಿಕ್ಷಕಿ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಸ್ಥಿತಿಯಲ್ಲಿ ನಾವು ಕೆಲಸ ಮಾಡುವಂತ ಪರಿಸ್ಥಿತಿನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಅದಕ್ಕೆ ನಾವು ಈ ಶಿಕ್ಷಕ ವೃತ್ತಿನ ತ್ಯಜಿಸಬೇಕು ಅನ್ನೋ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಜನ ಯೋಚನೆ ಮಾಡ್ತಿದ್ದಾರೆ ಟೀಚರ್ಸ್ ಅಂತೇಳಿ. ಇದು ತುಂಬಾ ಕಳವಳಕಾರಿಯಾದಂತ ವಿಷಯ. ಯಾಕೆ ಇದು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದ್ರೆ ಟೀಚರ್ಸ್ನ ಕಸದ ಬುಟ್ಟಿ ಅನ್ಕೊಂಡ್ಬಿಟ್ಟವ್ರೆ. ಸಮಾಜನೂ ಕೂಡ ಅದೇ ತರ ಆಲೋಚನೆ ಮಾಡ್ತಾ ಇದೆ. ತನ್ನ ಕೈಯಲ್ಲಿ ಆಗದೇ ಇರೋದ ಪೇರೆಂಟ್ಸು ಟೀಚರ್ಸ್ ಕೈಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರ ಮೇಲೆ ಹಾಕ್ತಾರೆ. ಇವತ್ತಿನ ಏನಾಗಿದೆ, ಮಕ್ಕಳಿಗೆ ಅನ್ನ ತಿನ್ನಿಸ್ತಾರಲ್ಲ, ಅನ್ನ ತಿನ್ನಿಸೋ ರೂಢಿ ಮಾಡಿ ಆಗಲೇ ಮೊಬೈಲ್ ಕೊಟ್ಬಿಟ್ಟು ಅನ್ನ ತಿನ್ನಿಸ್ತಾರೆ. ಅಡುಗೆ ಮಾಡೋಕೆ ಹೋಯ್ತಾರಲ್ಲ, ಮೊಬೈಲ್ ಕೊಟ್ಬಿಟ್ಟು ಅಡುಗೆ ಮಾಡ್ತಾರೆ. ತರಕಾರಿ ಹೆಚ್ಚುವಾಗ ಮೊಬೈಲ್ ಕೊಟ್ಬಿಟ್ಟು ತರಕಾರಿ ಹೆಚ್ಚಿಸ್ತಾರೆ. ಹೆಂಗ್ ವಿದ್ಯೆ ಕಲಿಸೋದು? ಒಂದು ಏಟು ಹೊಡೆಯಂಗಿಲ್ಲ, ಒಂದು ಬೈಗಳ ಬೈಯಂಗಿಲ್ಲ, ಕುಂತ್ಕೊಳಂಗಿಲ್ಲ. ಕೊನೆಗೆ ಹೆಂಗೆ 30 ಸೆಕೆಂಡ್ ಕಣ್ಣಿಟ್ಟು ನೋಡಂಗಿಲ್ವಂತ, ಅದಕ್ಕೂ ಕಂಪ್ಲೇಂಟು. ಕಾನೂನುಗಳು ಇವತ್ತು ಹೆಂಗ್ ಮಾಡಬೇಕು, ಏನ್ ಮಾಡಬೇಕು? ಇದು ಅತ್ಯಂತ ಕಠಿಣವಾದಂಥ ಸವಾಲುಗಳು.
ಒಂದು ಎರಡಲ್ಲ, ಇವತ್ತು ಬಹಳಷ್ಟು ಸಮಸ್ಯೆಗಳನ್ನ ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ. ಮೊನ್ನೆ ನಿಮ್ಗೆ ಗೊತ್ತಿರ್ಬೇಕು, ಯಾವುದು ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಏನು ಮನೆಗೆ ಹೋಗ್ಬೇಕು, ಒಂದು ಎರಡಲ್ಲ ಹಾಕ್ಬಿಟ್ಟಿದ್ರು. ಆಗ್ಲೂ ಕೂಡ 110 ಕೋಟಿ ಹಣ ಬಿಡುಗಡೆ ಮಾಡಿಸ್ತಾರೆ ರವಿ ಅವತ್ತಿನ ದಿನ. 12 ಶಾಲೆಯ ಟೀಚರ್ಸ್ಗಳಿಗೆ ಯಾರ್ಯಾರಿಗೆ ಸಂಬಳ ಕೊಡ್ತಾ ಇಲ್ಲ ಅಂತ 110 ಕೋಟಿ ಹಣ ಬಿಡುಗಡೆ ಮಾಡಿಸ್ತೇವೆ ಅವತ್ತು. ನಾನು 110 ಕೋಟಿ. ಕೆಲವ್ರನ್ನೆಲ್ಲ ಬಸ್ ಓಡಾಡ್ತಾ ಇರಲಿಲ್ಲ, ನಾನು ಅವ್ರು ಡ್ರಾಪ್ ಮಾಡಿದೆ. ನನ್ನ ವೆಹಿಕಲ್ಗಳು ಕಳಿಸಿ ನಾನು ನಿಂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಯಾವ್ಯಾವ ಟೀಚರ್ ಎಲ್ಲವರೇ ರಾತ್ರಿ ಹೊತ್ತು ಅವ್ರನ್ನ ಕೆಲಸ ಮುಗಿಸಿ ಮನೆಗೆ ಹೋಗಿ ದಾರಿ ಇಲ್ಲ, ಮನೆಗೆ ಹೋಗಿ ವೆಹಿಕಲ್ಸೇ ಇಲ್ಲ ಅವ್ರಿಗೆ. ನಾನು ಕಳಿಸಿ ನಾನು ನಡ್ಕೊಂಡು ಹೋಗಿದ್ದೀನಿ. ಯಾಕಂದ್ರೆ ಇವ್ರು ನಡ್ಕೊಂಡು ಹೋದ್ರೆ ಪೊಲೀಸರು ಹಿಡ್ಕೊಳ್ಳೋರು, ನಾನು ನಡ್ಕೊಂಡು ಹಿಡ್ಕೊತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಶಿಕ್ಷಕರನ್ನ ಇವತ್ತೇನಾಗದೆ ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ಅಸಡ್ಡಿಯಾಗಿ ನೋಡ್ತಕ್ಕಂಥದ್ದು ಏನು ಉಳಿದಿಲ್ಲ ಇವತ್ತಿನ ವ್ಯವಸ್ಥೆನಲ್ಲಿ. ಅದಕ್ಕೆ ಪೇರೆಂಟ್ಸ್ ಏನೋ ಆಗಲಿ ನನ್ನ ಮಕ್ಕಳನ್ನ ಮಾಡಿಕೊಡ್ಬೇಕು, ಕಂಪ್ಯೂಟರ್ ಮಾಡಿ ಕೊಡಬೇಕು ಈ ಟೀಚರ್ಗಳು ಅಂತ. ಆದರೆ ತುಂಬಾ ಕಷ್ಟಕರವಾದಂಥ ಪರಿಸ್ಥಿತಿ ಇವತ್ತಿನ ದಿನ. ಆದ್ರೂ ಕೂಡ ಟೀಚರ್ಗಳು ಶಾಲೆಗೆ ಬರುವಂತ ಮಕ್ಕಳಿಗೆ ಟೈಮ್ ಕೊಡ್ತಾರಲ್ಲ, ಅದ್ರ ಕಾಲ್ ಭಾಗನೂ ಕೂಡ ಅವ್ರ ಮಕ್ಕಳು ಕೊಡುವಂತ ಪರಿಸ್ಥಿತಿನಲ್ಲೂ ಇಲ್ಲ. ಇಂಥ ವ್ಯವಸ್ಥೆನಲ್ಲಿ ಈ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಟೀಚರ್ಸು ಮಾಡ್ತಿದ್ದಾರೆ. ಅವರನ್ನ ಇವತ್ತು ತಾವು ಗೌರವಿಸ್ತಾ ಇದ್ದೀರಿ, ಅದಕ್ಕೆ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ನಮ್ಮ ಶಿಕ್ಷಕರು ಇವತ್ತು ದಾಸಕಾಲ ರಿಸಲ್ಟ್ ಬಂತು ಅಂತಂದ್ರೆ ಯಾರು ಕಷ್ಟಪಟ್ಟಿರೋದು? ನಾನು ಬಂಡವಾಳ ಹಾಕಿದ್ದೀನಿ, ಚೆನ್ನಾಗಿ ಕಟ್ತೀನಿ, ಪಾಠ ಮಾಡಿದ್ರು ಯಾರು? ಇವತ್ತೇನು ನಿಮ್ಗೆ ನೋಡ್ತಾ ಇದ್ದೀರಿ, ಅಂತ ಟೀಚರ್ನ ಇವತ್ತು ಗೌರವಿಸ್ತಾ ಇದ್ದಾರೆ. ಇವತ್ತಿನ ವ್ಯವಸ್ಥೆನಲ್ಲಿ ಹೆಂಗಾಗಿದೆ ಅಂತಂದ್ರೆ, ನಾನು ಬಹಳಷ್ಟು ಕಡೆ ಹೇಳ್ತಾ ಇದ್ದೆ, ಯಾವುದೇ ಸರ್ಕಾರ ಬರಲಿ ಈ ನಕಲಿ ಶಿಕ್ಷಣ ತಜ್ಞರು ಉಟ್ಕೊಂಡ್ಬಿಟ್ಟರು. ಒಂದಷ್ಟು ಜನ ನಕಲಿ ಶಿಕ್ಷಣ ತಜ್ಞರು, ಅವನು ಎಲ್ಲೂ ಪಾಠ ಮಾಡಲಿಲ್ಲ, ಪಾಠ ಮಾಡೋ ಯೋಗ್ಯತೆನೂ ಇರುವುದಿಲ್ಲ ಅವ್ರಿಗೆ. ಏನು ಅಂತಂದ್ರೆ ಅಧಿಕಾರ ಬಂದ ತಕ್ಷಣ ಅವ್ರ ಪರ ಒಂದು ಆರ್ಟಿಕಲ್ ಬರೆದ್ಬಿಡೋದು 4 ಪೇಪರಲ್ಲಿ ಅವ್ರ ಪರ ಬರೆದ್ಬಿಟ್ಟು, ಪಕ್ಷದ ಪರನೋ ವ್ಯಕ್ತಿಗೆ ಪರ ಬರೆದ್ಬಿಟ್ಟು ಅವರೇ ಶಿಕ್ಷಣ ತಜ್ಞ. 3 ತಾಸು ಪಾಠ ಮಾಡಕ್ ಬರಲ್ಲ, 3 ದಿನ ಪಾಠ ಮಾಡಲಿಲ್ಲ ಅವನು ಡಿಸೈಡ್ ಮಾಡ್ತಾನೆ ಪಠ್ಯಕ್ರಮ ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಟೀಚರ್ ಹೇಗಿರ್ಬೇಕು ಅಂತ. ಅವತ್ತಿನ ಶಾಸ್ತ್ರಿಗಳಲ್ಲಿ, ನಮ್ಮ HN ಅವರಲ್ಲಿ ಇವರೆಲ್ಲ ಎಂತೆಂಥ ಇನ್ಸ್ಟಿಟ್ಯೂಷನ್ ಕಟ್ಟಿ ಮಾದರಿಯಾಗಿ ಉಳಿದಿದ್ರು ಅವರು, ಅಲ್ವಾ ಸರ್? ಆದರೆ ಇವತ್ತಿನ ದಿನ ಈ ರೀತಿಯಂತ ಸಂದರ್ಭದಲ್ಲಿ ಶಿಕ್ಷಕ ವೃತ್ತಿ ಅನ್ನೋದು ಒಂಥರ ಕಬ್ಬಣದ ಕಡಲೆ. ಆದರೂ ಕೂಡ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆ ನಾನು ಇರ್ತೀನಿ. ಜೊತೆಗೆ ರಜಾ ನಿಮ್ಗೆ ಗೊತ್ತಿರ್ಬೇಕು, ಈಗ ಎಲ್ಲ ಸೆನ್ಸಸ್ಗೆ ಹಾಕ್ಬಿಟ್ಟಿದ್ರು ಟೀಚರ್ಗಳನ್ನೇ. 12 ಗಂಟೆ ತನಕ ಪಾಠ ಮಾಡೋದಂತೆ, ಕ್ಲಾಸ್ ನಡೆಸೋದಂತೆ, 12 ಗಂಟೆ ಮೇಲೆ ಇದು ಮಾಡೋದಂತೆ, ಸೆನ್ಸಸ್ ಮಾಡೋದು ಅಂತ. ನಾನು ಚೀಫ್ ಮಿನಿಸ್ಟರ್ನ ಕೇಳಿದೆ, ಒಂದು ಮೀಟಿಂಗ್ ಕರೆದಿದ್ರು ಮುಖ್ಯಮಂತ್ರಿಗಳನ್ನ. ಸರ್, ಇದನ್ನ 12 ಗಂಟೆ ಮೇಲೆ ಮಾಡಬಹುದು ಅಂತಂದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಬಿಸಿ ಊಟ ಯೋಜನೆ, ಮೊಟ್ಟೆ ಕೊಡೋದು, ಚಿಕ್ಕಿ ಕೊಡೋದು, ಬಾಳೆಹಣ್ಣು ಕೊಡೋದು, ಏನೇನು ಕಾರ್ಯಕ್ರಮಗಳಿವೆ ಎಲ್ಲ ರದ್ದು ಮಾಡಿ ಸರ್ ಅಂದ. ಯಾಕೆಂದ್ರೆ ಅವೆಲ್ಲ ಕಂಪಲ್ಸರಿ ಕೊಡಲೇಬೇಕು ಅಂತ ಸರ್ಕಾರದ ಆದೇಶಗಳು, ಕಂಪಲ್ಸರಿ ತಪ್ಪಿಸಬಾರ್ದು ಅಂತ. 12 ಗಂಟೆ ಕ್ಲಾಸ್ ಬಿಟ್ಟೂ ಕೂಡ 2 ಗಂಟೆ ಆಯ್ತದೆ, 500 ಮಕ್ಳು ಇರ್ತಾವೆ, 600 ಮಕ್ಳು ಇರ್ತಾವೆ, ಅವ್ರಿಗೆ ಊಟ ತಿನ್ನಿಸಿ, ಮೊಟ್ಟೆ ಕೊಟ್ಟು, ಬಾಳೆಹಣ್ಣು ತಿನ್ನಿಸಿ, ಮೈ ಒರೆಸಿ, ತಲೆ ಒರೆಸಿ ಕಳಿಸೋ 2 ಗಂಟೆ 3 ಗಂಟೆ ಆಯ್ತದೆ. ಕರೆಕ್ಟಾ ಇಲ್ವೋ? ಅದಕ್ಕೆ ನಾನೇ ಹೇಳಿದೆ, ದಯವಿಟ್ಟು ರಜಾನೇ ಎಕ್ಸ್ಟೆಂಡ್ ಮಾಡಿ ಸರ್. ದಸರಾ ರಜಾನ 19 ಎಕ್ಸ್ಟೆಂಡ್ ಮಾಡಿ 23ಕ್ಕೆ 22ಕ್ಕೆ ಓಪನ್ ಮಾಡಿ ಅಂತ ಹೇಳೋದಕ್ಕೆ, ರಿಯಾಲಿಟಿ ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಅವತ್ತು ಒಪ್ಪಿಕೊಂಡು ದಸರಾ ಹಾಲಿಡೇಸ್ನ ಎಕ್ಸ್ಟೆಂಡ್ ಮಾಡೋದು. ಎಲ್ಲ ಆಯ್ತಾ ಇರಲಿಲ್ಲ. ಅಧಿಕಾರಿಗಳು ನೋಡಿ ಈಗ್ಲೂ ಎಂತ ಅಯೋಗ್ಯರವ್ರೆ ಅಂದ್ರೆ ಇದರಲ್ಲಿ GPN ಇವತ್ತು ಸೇರ್ಕೊಂಡವ್ರೆ ಅಂತಂದ್ರೆ ಮಾನಿಟರ್ ಮಾಡಕ್ ಬರಲ್ಲ. ಮೊನ್ನೆ ಒಂದು ಹಬ್ಬ ಬಂದಿದ್ಲು, ಮಗ ಸತ್ತಾಗವನೆ, ಅವ್ನು 100 ಸಲ ಬರ್ತಾವ ಸರ್, ನೀನು ಸಸ್ಪೆಂಡ್ ಮಾಡ್ತೀವಿ ಸರ್. ಮಗ ಸತ್ತಾಗವನೆ, ನೀನು ಬರಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ. ಟೀಚರು ಅವು ಮಗ ಸತ್ತ ಕಣ್ಣಿನ ಕೈ ತೊಳಿತಾವ್ರೆ. ಅವರು ನನ್ನ ಮಗ ಸತ್ತವನೇ, ನಾನು ಬರೋಕ್ಕಾಗೋದಿಲ್ಲ ಅಂದ್ರೆ ಹಂಗಂತ ಹೇಳಿದ್ರು ಬರ್ತಾರೆ 100 ಸಲ. ಆಮೇಲೆ ಅವ್ರು ಯಾರೋ ಒಬ್ರು ಇದಕ್ಕೆ ಬ್ರೈನ್ಗೆ ಇದಾಗಿದೆ, ಪ್ಯಾರಲೈಸ್ ಆಗಿದೆ. ಅವಳು ಗಂಡ ಹಿಡ್ಕೊಂಡು ಬಂದವನು. ಅವನು ಯಾವನ ಡಾಕ್ಟರ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದ, ಅಯ್ಯೋ ನಿನ್ನ ಕಣ್ಣು ಕಾಣಲ್ಲನೇ ಅದೇ, ನೀನು ಏನಪ್ಪ ಓದಿದ್ಯಾ ನಿನಗೆ? ಗಂಡ ಹಿಡ್ಕೊಂಡು ಕರ್ಕೊಬರ್ತಾನೆ ಪಾಪ, ಕರ್ಕೊಂಬಂದ ಅಮ್ಮನ್ನ. ನಿನಗೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಲ್ಲ, ಮನುಷ್ಯತ್ವ ಇರಬೇಕು ನಿನಗೆ. ಮನುಷ್ಯತ್ವ ಇದ್ರೆ ಇದನ್ನೆಲ್ಲ ಕೇಳಲ್ರಿ ನೀವು. ಒಬ್ರು ನೋಡಿದ್ರೆ ಗೊತ್ತಾಗಲ್ವಾ? ತೀರ್ಮಾನ ತಗೋ ಅಂತ ಹೇಳಿ ಆ ವಾರ ನಾನೇ ಕುತ್ಕೊಂಡು ಬಿಡಿಸ್ತೇವೆ ಸರ್ ಎಲ್ಲರನ್ನ.
ಹೋಗಿ ಕೂತ್ಕೊಂಡು ಇಂಥವನ್ನೆಲ್ಲ ನಾನು ಹೇಳೋದು ಯಾಕೆ ಅಂತಂದರೆ ಮನುಷ್ಯತ್ವ ಬಿಟ್ಟು ಮಿಕ್ಕಿದ್ದೆಲ್ಲ ತುಂಬ್ತಾ ಇದ್ದೀವಿ ಶಿಕ್ಷಣದಲ್ಲಿ, ಮನುಷ್ಯತ್ವನೇ ನಾವು ಕಲಿಸ್ತಾ ಇಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಒಂದು ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು. ಈಗಾಗಲೇ ಮೊನ್ನೆ ನಾವು SSLCನಲ್ಲಿ ಸೆಂಟ್ರಲ್ ಸಿಲೆಬಸ್ಗೆ ಈಕ್ವಲೆಂಟ್ ಆಗಿ ರಿಸಲ್ಟ್ ಡಿಕ್ಲರೇಷನ್ ಮಾಡಬೇಕು ಅಂತ ಮಾಡಿದ್ದೀವಿ. ಏನಂತಂದ್ರು CBSE ICSE ಎಲ್ಲ 99%, 100%, ಸ್ಟೇಟ್ ಸಿಲೆಬಸ್ಸಲ್ಲಿ ಯಾಕೆ ಅಂತ ಟೀಚರ್ಸ್ಗಳಿಗೆ ಮಾತೆ ಹತ್ತಿರ ಅವ್ರಿಗೆ ಸಸ್ಪೆಂಡ್ ಮಾಡಿ ಇನ್ಕ್ರಿಮೆಂಟ್ ನಿಲ್ಲಿಸಿ ಸಂಬಳ ಕೊಡಬೇಡಿ ಅಂತೆಲ್ಲ ಮಾಡ್ತಿದ್ರಲ್ಲ, ಆ ಕಾರಣಕ್ಕೆ ಇವತ್ತು ಈಕ್ವಲೆಂಟು ರಿಸಲ್ಟ್ ಡಿಕ್ಲರೇಷನ್ನ ಸೆಂಟ್ರಲ್ ಸಿಲೆಬಸ್ಗಳಿಗೆ ಈಕ್ವಲೆಂಟ್ ಆಗಿ ಮೊನ್ನೆ ಮಾಡಿದ್ದೀವಿ. ನೋಡಿರ್ಬೇಕು ನೀವೆಲ್ಲ, 206 ಬಂದರೆ ಪಾಸು ಅಂತ. 206 ಏನು ಕಡಿಮೆ ಅಲ್ಲ, ಅವ್ರು ಮಾಡ್ತಾ ಇರೋದು ಅದೇನೆ. CBSE ICSE ಯಾವ್ಯಾವೇ ಅವರೆಲ್ಲ ಮಾಡ್ತಿದ್ದು ಅದೇನೆ. ಆದರೆ ಸ್ಟೇಟ್ ಸಿಲೆಬಸ್ಸಲ್ಲಿ ಯಾರು ಪಾಠ ಮಾಡ್ತಿದ್ರು, ಯಾರು ಸ್ಕೂಲ್ ನಡೆಸ್ತಾ ಇದ್ರು, ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅದನ್ನು ಈಕ್ವಲೆಂಟ್ ಮಾಡ್ತಕ್ಕಂಥ ಕೆಲಸನ ಮಾಡಿದ್ದೀವಿ. ಅದಕ್ಕೆ ನೀವೆಲ್ಲರೂ ಕೂಡ ಟೀಚರ್ಸು ಈ ನ್ಯಾಷನಲ್ ಕಾಲೇಜ್ನಲ್ಲಿ, ನ್ಯಾಷನಲ್ ಸ್ಕೂಲಲ್ಲಿ ಒಳ್ಳೆಯ ಕಾಲೇಜು, ಒಳ್ಳೆಯ ಸಂಸ್ಥೆ, ನೀವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ವೆಂಕಟ ಶಿವಾರೆಡ್ಡಿ ಅವರು 24x7, ನಾನಂತೂ ಎಲ್ಲರದ್ದು ಫೋನ್ ರಿಸೀವ್ ಮಾಡ್ತೀನಿ, ಯಾರ್ದು ಇಲ್ಲ ಅನ್ನಂಗಿಲ್ಲ. ಈ ಸಂಸ್ಥೆಗೆ ನೀವೇನು ಕೇಳಿದ್ರು ಮಾಡ್ತೀವಿ ಸರ್, ಏನು ಕೇಳಿದ್ರು ನಮ್ಮ ಕಡೆಯಿಂದ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಕಮ್ಯುನಿಟಿ ಸೆಂಟ್ರಲ್ಲಿ ಗ್ರಾಜುಯೇಷನ್ ಡೇ, ವೈಸ್ ಚಾನ್ಸಲರ್ ಅವರೆಲ್ಲ ಬಂದು ಕಾಯ್ತಾ ಇದ್ದಾರೆ. ಅನ್ಯತಾ ಪಾಸ್ವರ್ಡಿ ತಮಗೆಲ್ಲ ಒಳ್ಳೇದಾಗಲಿ. ನಮಸ್ಕಾರ.